ಆಯಿತು, ಫುಲ್ ಕಂಪ್ಲೀಟ್ ಆಗಿ ದೀಪನೂ ಹಚ್ಚಿದಾಯಿತು. ದೀಪ ಹಚ್ಚಿದಾಯಿತು, ಈಚೆ ಕಡೆ ಕರ್ಪೂರ ಹಚ್ಚಿದಾಯಿತು. ಇನ್ನೇನಿಲ್ಲ, ನಮಗೆ ಕೆಲಸ ಮುಗೀತು ಇವತ್ತು. ಅಂಗಡಿದು ಮುಗ್ದಿಲ್ಲ, ಅಂಗಡಿ ತೆಗ್ದಿದ್ದು ಮುಗೀತು. ಇನ್ನೇನಿದ್ರು ಕಸ್ಟಮರ್ ವೆಯ್ಟಿಂಗ್ ಅಷ್ಟೇ. ಇವಾಗ ಇನ್ನೊಂದು 10 ನಿಮಿಷದಲ್ಲಿ ಮಮ್ಮಿ ಬರ್ತಾರೆ ತಿಂಡಿ ಕಳ್ಸೋಕ್ಕೆ ಅಂತ. ತಿಂಡಿ ಮಾಡ್ಕೊಂಬಿಟ್ಟು ಮತ್ತೆ ಅಂಗಡಿ ಹತ್ರ ಬಂದ್ಬಿಟ್ಟು ಸಂಜೆವರೆಗೂ ಇಡ್ತೀನಿ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಡೈರೆಕ್ಟ್ ಆಟೋ ಸೌಂಡ್ ಬೇರೆ ಬಂದ್ಬಿಡ್ತು ಮಧ್ಯ. ಇನ್ನೊಂದು ಸೌಂಡ್ ಬರುತ್ತೆ ನೋಡಿ. ಈಗ ಕರೆಕ್ಟಾಗಿ ಹೋಗ್ಬೇಕಾದ್ರೆ ಏನಾದರೂ ಒಂದು ಸೌಂಡು. ಇವಾಗ ಕರೆಕ್ಟಾಗಿ ಎದ್ದು ನಾನು ರೆಡಿ ಆಗಿಬಿಟ್ಟು ಡೈರೆಕ್ಟ್ ಇವತ್ತು ಅಂಗಡಿಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಅಂಗಡಿಯಲ್ಲಿ ಬೆಳಗ್ಗೆನೇ ತೆಗಿಬೇಕಾದ್ರೆ ಇಷ್ಟೆಲ್ಲ ಐಟಮ್ ಇರುತ್ತೆ ಅಂತ. ಇದನ್ನೆಲ್ಲ ಇವಾಗ ತೆಗಿಬೇಕು ನೀಟಾಗಿ. ಒಂದು ಕಡೆಯಿಂದ ಫುಲ್ ಕ್ಲೀನ್ ಮಾಡಿ ತೆಗ್ದು ಆಗೋ ಅಷ್ಟರಲ್ಲಿ ತುಂಬ ಟೈಮ್ ಆಗುತ್ತೆ. ಅದಕ್ಕೆ ಇವತ್ತು ತೋರಿಸೋಣ ಅಂತಲೇ ಮನೇಲಿ ಸ್ಟಾರ್ಟ್ ಮಾಡಲಿಲ್ಲ, ಬಂದು ಅಂಗಡಿಯಲ್ಲೇ ಡೈರೆಕ್ಟ್ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಹಂಗಂಗೆ ಐತೆ. ಇವಾಗ ಎಲ್ಲ ತೆಗ್ದು ಇಟ್ಟು ಈಚೆ ಕಡೆ 1.5 hour ಬೇಕೆಲ್ಲ ತೆಗಿಯೋಕ್ಕೆ. ಅದಕ್ಕೋಸ್ಕರ ಇವಾಗ ಸ್ಟಾರ್ಟ್ ಮಾಡೋಣ ಅಂಗಡಿ ತೆಗಿಯೋಕ್ಕೆ. ಏನು ಇನ್ನೂ ನಾದಾಕಿಲ್ಲ, ಈಚೆ ಕಡೆ ಏನು ಹಾಕಿಲ್ಲ. ಇವಾಗ ಸ್ಟಾರ್ಟ್ ಮಾಡ್ತೀನಿ ಗಾಯ್ಸ್. ಅರ್ಧ ಕೆಲಸ ಮುಗಿತೀನಿ, ಏನಿಲ್ಲ. ಬರೀ ಗ್ಲಾಸ್ಗಳನ್ನೆಲ್ಲ ಒರೆಸ್ಬಿಟ್ಟು ನೀಟಾಗಿ, ಈ ಗ್ಲಾಸ್ಗಳನ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಒಳಗಡೆ ಹೋಗಿ ದೀಪ ಹಚ್ಬಿಟ್ರೆ ನಮ್ದು ಅರ್ಧ ಕೆಲಸ ಇವತ್ತಿಗೆ. ಅರ್ಧ ಏನು ಫುಲ್ಲೇ ಮುಗ್ದೋಗುತ್ತೆ. ನೀಟಾಗಿ ಗ್ಲಾಸ್ ಎಲ್ಲ ಒರೆಸಿ ಡೈಲಿ ಒರೆಸ್ಬೇಕು. ಒಂದಿನ ಹಂಗಂತ ಅರ್ಧ ಡೈಲಿ ಒರೆಸಿ ಇನ್ನೊಂದು ಅಲ್ಲಿ ದೇವ್ರಿಗೆ ಪೂಜೆ ಮಾಡಿದ್ರೆ ಮುಗಿಯುತ್ತೆ ನಮ್ಮ ಡ್ಯೂಟಿ. ಓಪನ್ ಮಾಡಿದ್ದು ಪಕ್ಕ ಡ್ಯೂಟಿ ಆಗುತ್ತೆ. ದೀಪ ಎರಡನ್ನೂ ನೀಟಾಗಿ ವಾಶ್ ಮಾಡಿ ಡೈಲಿ ಹಿಂಗೆ ನೀಟಾಗಿರಬೇಕು. ವಾಶ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಬತ್ತಿಯೆಲ್ಲ ಹಾಕ್ಬೇಕಲ್ಲ, ಬತ್ತಿ ತೆಗ್ದು ಹಾಕೋಕ್ಕೆ 2 minutes ಇರಿ. ಬತ್ತಿಯೆಲ್ಲ ಹಾಕ್ಬಿಟ್ಟು ತೋರಿಸ್ತೀನಿ ಹೆಂಗೆ. ಮಾಮೂಲಿ ರೌಂಡ್ ಬತ್ತಿ, ಇದು ಮಾಮೂಲಿ ಅಲ್ಲಿ ಇದ್ರಲ್ಲಿ ಬರುತ್ತಲ್ಲ ಆ ಬತ್ತಿ ಅಲ್ಲ, ಮಾಮೂಲಿ ರೌಂಡ್ ಬರುತ್ತಲ್ಲ ಆ ಬತ್ತಿ ಹಾಕ್ಬಿಟ್ಟು ತೋರಿಸ್ತೀನಿ ಇರಿ 1 ನಿಮಿಷ. ಅದು ಇದನ್ನು ಇವಾಗ ನೀಟಾಗಿ ಇದರಲ್ಲಿ ಇಡಬೇಕು. ನೀಟಾಗಿ ಇಡೋಕ್ಕೆ 2 ಕೈಯಲ್ಲಿ ಮಾಡಬೇಕು, ಒಂದು ಕೈಯಲ್ಲಿ ಆಗೋಲ್ಲ. ಇವತ್ತು ಬಿದ್ದೋಗ್ಬಿಡುತ್ತೆ. ಅದೆಲ್ಲ ಫುಲ್ ಸೆಟ್ ಮಾಡ್ತೀನಿ ನೀಟಾಗಿ. ಇಲ್ಲ ಅಂದರೆ ಅದು ಕೂರಲ್ಲ ನೀಟಾಗಿ, ಹೆಂಗೆಂಗೋ ಆಗ್ಬಿಟ್ಟೆ ಆಮೇಲೆ ಹಚ್ಕೊಳ್ಳೋದೇ ಇಲ್ಲ. ನೀಟಾಗಿ ಕೂರಿಸ್ಬಿಟ್ಟು ನೋಡಿ ಕಂಪ್ಲೀಟ್ ಆಯಿತು. ಫುಲ್ ಎಲ್ಲ ಎಣ್ಣೆ ಎಲ್ಲ ಹಾಕಿ ಎರಡಕ್ಕೂ ಆಯಿತು. ಇವಾಗೇನಿಲ್ಲ, ಇದನ್ನು ದೀಪ ಹಚ್ಬೇಕಷ್ಟೇ. ಇದನ್ನೆಲ್ಲ ಆವಾಗ ಇದನ್ನೇ ಐಟಮ್ಸ್ನ ಅಲ್ಲಿ ಹೋಗ್ಬಿಟ್ಟು ಇಟ್ಬಿಟ್ರೆ ಮುಗೀತಿದ್ದು ಫುಲ್ಲು. ಇದೇ ನನ್ನ ಡೈಲಿ ರೋಟೀನ್. ಬೆಳಗ್ಗೆಯಿಂದ ಸಂಜೆವ್ರಿಗೆ ಏನೇನಾಗುತ್ತೆ ಇವತ್ತು ಅದು ತೋರಿಸ್ತೀನಿ ನೋಡಿ. ಡೈಲಿ ನೋಡ್ತೀರಾ, ಬಟ್ ಇವತ್ತು ನೋಡಿ ಏನೇನಾಗುತ್ತೆ ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ ಬ್ಲಾಗಲ್ಲಿ. ಆಯಿತು, ಫುಲ್ ಕಂಪ್ಲೀಟಾಗಿ ದೀಪನೂ ಹಚ್ಚಿದಾಯಿತು. ದೀಪ ಹಚ್ಚಿದಾಯಿತು, ಈಚೆ ಕಡೆ ಕರ್ಪೂರ ಹಚ್ಚಿದಾಯಿತು. ಇನ್ನೇನಿಲ್ಲ, ನಮಗೆ ಕೆಲಸ ಮುಗೀತು ಇವತ್ತು. ಅಂಗಡಿದು ಮುಗ್ದಿಲ್ಲ, ಅಂಗಡಿ ತೆಗ್ದಿದ್ದು ಮುಗೀತು. ಇನ್ನೇನಿದ್ರು ಕಸ್ಟಮರ್ ವೆಯ್ಟಿಂಗ್ ಅಷ್ಟೇ. ಇವಾಗ ಇನ್ನೊಂದು 10 ನಿಮಿಷದಲ್ಲಿ ಮಮ್ಮಿ ಬರ್ತಾರೆ ತಿಂಡಿ ಕಳ್ಸೋಕ್ಕೆ ಅಂತ. ತಿಂಡಿ ಮಾಡ್ಕೊಂಬಿಟ್ಟು ಮತ್ತೆ ಅಂಗಡಿ ಹತ್ರ ಬಂದ್ಬಿಟ್ಟು ಸಂಜೆವರೆಗೂ ಇಡ್ತೀನಿ. ಆಮೇಲೆ ಮಾಮೂಲಿ ಗೊತ್ತಲ್ಲ, ಆ್ಯಸ್ ಯೂಶುವಲ್ ಸೇಮ್ ನಿಮಗೇನೆ ಗಾಯ್ಸ್. ಇವಾಗ ಜಸ್ಟ್ ತಿಂಡಿಗೆ ಬಂದಿದ್ದೀನಿ, ತಿಂಡಿ ಮಾಡ್ಕೊಂಡು ಹೋಗೋಕ್ಕೆ ಅಂತ. ಅಂಗಡಿ ತೆಗೆದು ತೋರಿಸ್ನಲ್ಲ, ಅಂಗಡಿ ಎಲ್ಲ ತೆಗ್ದು ಇವಾಗ ತಿಂಡಿಗೆ ಬಂದಿದ್ದೀನಿ. ತಿಂಡಿನ ರೊಟ್ಟಿ ಮಾಡೋರ ತಿನ್ನಬೇಕು. ಮಾಮೂಲಿ ಟಿ ವಿ ನೋಡ್ಕೊಂಡು ತಿನ್ಬೇಕು ಅಷ್ಟೇ. ಇವಾಗ ತಿಂಡಿ ಮುಗಿಸ್ಕೊಂಡು ಮತ್ತೆ ಅಂಗಡಿ ಹತ್ರ ಹೋಗ್ತೀನಿ ಗೈಸ್. ಇವಾಗ ಜಸ್ಟ್ ಮನೆಗೆ ಬಂದಿದೆ, ಊಟ ಮುಗಿಸ್ಕೊಂಡು ಹೋಗ್ತಾಯಿದ್ದೀನಿ. ಇದೇನೋ ಟಿ ವಿ ಪ್ರಾಬ್ಲಮ್ ಆಗಿದೆ, ಗೊತ್ತಿಲ್ಲ ಏನಾಗಿದೆ ಅಂತ. ಹಿಂಗೆ ಬರ್ತಾಯಿದೆ, ಇಂಟರ್ನೆಟ್ ಆನಲ್ಲಿದೆ, ಬಟ್ ಆದ್ರೂ ಹಿಂಗೆ ತೋರಿಸ್ತೈತೆ. ಏನಾಯಿತು ಅಂತ ಗೊತ್ತಿಲ್ಲ ಇದಕ್ಕೆ. ಅವಾಗಿಂದ ಹಿಂಗೆ ಐತೆ. ನಾನು ಊಟ ಮಾಡ್ತಾ ಟಿ ವಿ ನೋಡೋಣ ಅಂದ್ಕೊಂಡೆ, ಸ್ವಲ್ಪ ಹೊತ್ತು ಬಂತು. ಇವಾಗ ಆಗಲೇ ಗೊತ್ತಾಯಿಲ್ಲ ಅದು. ಇವಾಗ ಜಸ್ಟ್ ಊಟ ನಮ್ಮಮ್ಮ ಆಗಲೇ ಬಂದಿದ್ರು ಕಳ್ಸೋಕ್ಕೆ ಅಂತ. ನಾನು ನೀರಿರಲಿಲ್ಲ, ನೀರೆಲ್ಲ ತಂದು ಇವಾಗ ಊಟ ಮುಗಿಸಿ ಇವಾಗ ಅಂಗಡಿ ಹತ್ರ ಹೋಗ್ತಾಯಿದ್ದೀನಿ. ಇವತ್ತು ಲೇಟ್ ಆಗೋಯ್ತು, ನಾಳೆ 4 ಆಗೋಗಿದೆ ಊಟಕ್ಕೆ. ಏನು ಕೆಲಸ ಇಲ್ಲದೆ ಬೋರ್ ಹಾಕೋತಿದ್ದೀನಿ ಸುಮ್ಮನೆ, ಹೋಗೋ ಬರೋರ್ನೆಲ್ಲ ನೋಡ್ಕೊಂಡು. ಆಗಿಂದ ಅದೇ ಮಾಡ್ತಾಯಿದ್ದೀನಿ. ಸುಮಾರು ಹೊತ್ತಿಂದ ಎಲ್ಲೇ ಕೂತ್ಕೊಂಡೇ ಇದ್ದೀನಿ ನಾನು ಗೈಸ್. ನೋಡಿ, ಕಳ್ಳ ಲಾಕು ಏನೇನೋ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಇವ್ನು ನೋಡಿ ಫೇಸ್ ನೋಡಿರ್ತಾರೆ. ಗಣೇಶ ಹಬ್ಬದಲ್ಲಿ ಬಿಟ್ಟರೆ ಇವಾಗಲೇ ನಾವೇ ನೋಡ್ತಾ ಇರೋದು ಇವ್ನ. ಅಮಾಸೆ ಹುಣ್ಣಿಮೆಗೆ ಒಂದ್ಸತಿ ಬರ್ತದೆ ಇವನು. ಇದೇನೋ ಹಿಡ್ಕೊಂಬಿಟ್ಟು ಆಡ್ತಾನೆ. ನಾನೇನೋ ಆಡ್ತೀನಿ, ಯಾವುದೋ ಒಂದು ಫೋನ್ ತಗೊಂಬಿಟ್ಟವನೆ. ಮಾಡಿ ಇನ್ನೊಂದ್ಸತಿ ಮಾಡೋ. ವೆದರ್ ನೋಡಿ ಗಾಯ್ಸ್, ವೆದರ್ ನೋಡಿ. ಏನು ನೋಡ್ತಾರೆ? ವೆದರ್ ನೋಡಿ ಅಂದಿದ್ದು ನಾನು. ವೆದರ್ ನೋಡಿ ಅಂದ್ರೆ ಏನು ನೋಡಿ? ಹೇಳು. ಮಸಾಲೆ ನೋಡಿ ಹೇಳು. ಸುವಾಸ ನೋಡಿ ಎಂದೆ. ಅದೇನು ನೀನು ಹೆಸರಿಲ್ವಾ ಮಸಾಲೆ ಅಂತ ಇದೆಯಲ್ಲ? ಸುವಾಸ್ ಜಿ ಕಲ್ಲರ್ ಇದ್ದೀರ ಅವ್ರು ಎಲ್ಲ ಕಡೆ ಅವರೇ. ಸಾಕ್ಬಿಡು ಆಯ್ತು. ಅದೇ ನೋಡಿ ದೇವ್ರ ಫಿಲಮ್ ತೋರಿಸ್ತಾ ಇದೆ. ಹಿಂಗೆ ಹಾಕ್ಬೇಕು ಮಸಾಲೆ, ಹಂಗೆ ಹಾಕ್ತೀನಿ. ಯಾಕೆ ಹಂಗೆ 20 ಸತಿ ಫ್ಲಾಶ್ ಎಂತಿಗೆ ಏನು ಆಗೈತೆ? ತಿರ್ಗಡಾಗ ನೀ ಇದ್ದೆ ಕ್ಯಾಮ್ರಾ ನೋಡ್ತಾ ಇರ್ತಾನೆ. ಕ್ಯಾಮ್ರಾ ನೋಡ್ಬೇಕಾದ್ರೆ ನೋಡ್ತಾನೆ.
ಹಂಗೆ ಸ್ವಲ್ಪ ಶೈನಿಯಸ್ ಅವನಿಗೆ ಜಾಸ್ತಿ. ಸ್ಮೈಲ್ ಹಂಗೆ ಆವಾಗಲೇ ಹೋಗಿ ಹಾಲು ಕ್ಯಾನ್ ತೊಗೊಂಡು ಮಾಡಿರಲಿಲ್ಲ ಬಂದಾಗ ಹಂಗೆ ಹೋಗ್ಬಿಟ್ಟು ತೊಗೊಂಬಂದ್ಬಿಟ್ಟಿದ್ದೀನಿ. ಏನು ಕೆಲಸ ಇಲ್ಲ ಇವಾಗ ನನಗೆ. ಮನೆಯಿಂದ ಅಂಗಡಿ ಹೋಗ್ಬೇಕು, ಮತ್ತೆ ನೀರೆಲ್ಲ ಬಿಟ್ಟು ನೀರು ಹಿಡಿದವ್ರು ಕ್ಯಾನ್ ತೊಳೆಯೋಕೆ ಕೊಟ್ಟಿದ್ದೆ, ತೊಳೆದವ್ರಿದ್ನ. ನಾನು ಇವಾಗ ಅಂಗಡಿ ಹತ್ರ ಆಮೇಲೆ ಇವಾಗ ಹೋಗ್ಬಿಟ್ಟು ಅಂಗಡಿ ಹಾಕೊಂಬರ್ತೀನಿ. ಇನ್ನೊಂದು 20 ಮಿನಿಟ್ಸ್ ಇದ್ದೀವಿ. ಇವಾಗ ಕೆಲಸ ಮುಗೀತು, ನಮ್ಮ ಡ್ಯೂಟಿ ಜಸ್ಟ್ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಬರೀ ಏನಿಲ್ಲ, ಎಲ್ಲ ಎತ್ತಿಟ್ಟಿದ್ದಾಯ್ತು ನೋಡಿ, ಎಲ್ಲ ಎತ್ತಿಟ್ಟಿದ್ದೀನಿ. ಬೆಳಗ್ಗೆ ಬಂದಾಗ ತೋರಿಸಿದೆ, ಇವಾಗ ಹೋಗ್ಬೇಕಾದ್ರೆ ತೋರಿಸ್ತಾ ಇದ್ದೀನಿ. ಎಲ್ಲ ಜಸ್ಟ್ ಎತ್ತಿಟ್ಟು ನಾನು ಇವಾಗ ಹೊರಟಿದ್ದೀನಿ. ಏನಿಲ್ಲ, ಹುಷಾರಾಗಿ ಹೋಗ್ಬೇಕು, ಇಲ್ಲಿ ದಬಾಕೊಂಬಿಟ್ರೆ ಕಷ್ಟ. ಆಮೇಲೆ ಇವಾಗ ಹೋಗ್ತೀನಿ, ಅಂಗಡಿ ಕ್ಲೋಸ್ ಮಾಡ್ಕೊಂಡು ಅಷ್ಟೇ. ಇನ್ನು ಇಷ್ಟು ಊಟ ಮಾಡಿ ಫೇಸ್ಗೊಂದು ಸ್ವಲ್ಪ ಲೋಷನ್ ಹಚ್ಚಿದ್ದೆ, ಅದನ್ನು ನನಗೂ ಗೊತ್ತಿಲ್ಲ ನೀಟಾಗಿ ಕಾಣಿಸ್ತೈತೆ ಏನು ಅಂತ. ಬಟ್ ಡಾರ್ಕ್ ಕಾಣಿಸ್ತೈತೆ. ಇಲ್ಲಿ ಏನು ಕಾಣಿಸ್ತೈತೆ ಅಂತ ಮಿರರಲ್ಲಿ ಬೇರೆ ತೋರ್ಸೋಕೆ ಹೋಗಿದ್ದೀನಿ, ಏನು ಕಾಣಿಸ್ತಾ ಇಲ್ಲ. ಇಲ್ಲೆಲ್ಲ ಸ್ವಲ್ಪ ಪಿಂಪಲ್ಸ್ ಎಲ್ಲ ಆದಂಗೆ ಇತ್ತಲ್ಲ, ಅದಕ್ಕೋಸ್ಕರ ಲೋಷನ್ ಹಚ್ಚಿದ್ದೀನಿ. ಸ್ವಲ್ಪ ಡ್ರೈ ಆಗಲಿ ಅಂತ ತಿರುಗಾಡ್ತಾ ಇದ್ದೀನಿ ಅಷ್ಟೇ. ಇವಾಗ ಊಟ ಎಲ್ಲ ಜಸ್ಟ್ ಮುಗಿಸ್ಬಿಟ್ಟು ಬಂದಿದ್ದೀನಿ ರೆಸ್ಟ್ ಮಾಡೋಕ್ಕೆ ಅಂತ. ಬಂದ್ಬಿಟ್ಟು ನಮ್ಮ ಕೆಲಸ ಐತಲ್ಲ, ಕೆಲಸ ಮಾಡೋಣ. ಅಲ್ಲಿವರೆಗೂ ನೀರೆಲ್ಲ ತುಂಬ್ಕೊಂಬರ್ತೀನಿ. ನೀರು ತುಂಬ್ಕೊಂಡು ಬಂದು ಫುಲ್ಲಿ ಇದು ಕರ್ಟನ್ಸ್ನೆಲ್ಲ ಕ್ಲೋಸ್ ಮಾಡಿ, ಈ ಕರ್ಟನ್ಸ್ನೆಲ್ಲ ಅನ್ಬಾಕ್ಸ್ ಮಾಡಿ ಬೆಡ್ಶೀಟ್ನ ಮಲ್ಗಕ್ಕೆ ಬರ್ತೀನಿ. ಒಂದು 2 ಮಿನಿಟ್ಸಲ್ಲಿ ರಿಟರ್ನ್. ಇವಾಗ ಜಸ್ಟ್ ಬಂದಿದ್ದೀನಿ. ಇವಾಗೇನಿಲ್ಲ, ಬರೀ ಎಡಿಟ್ ಮಾಡಿಬಿಟ್ಟು ಮಲ್ಗೋದಷ್ಟೇ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.